ಇನ್ನು ಕರಾವಳಿಯಲ್ಲಿ ವರುಣನ ಅಬ್ಬರ ಜೋರಾಗ್ತಾ ಇದೆ. ವರುಣನ ಆರ್ಭಟಕ್ಕೆ ಕೃಷ್ಣನಗರಿ ಉಡುಪಿ ಥಂಡ ಹೊಡೆದಿದೆ. ಸೌಪರ್ಣಿಕಾ, ಸುಮನಾವತಿ, ಸಂಕದಗುಂಡಿ ನದಿಗಳ ಅಬ್ಬರ ಜೋರಾಗ್ತಾ ಇದೆ. ನದಿ ಪಾತ್ರದ ನಾಡ, ನಾವುಂದ, ಮರವಂತೆ, ಬಡಕೆರೆ, ಬೀಜೂರಿನಲ್ಲಿ ಈಗ ಒಂದು ರೀತಿ ಪ್ರವಾಹದ ಆತಂಕ. ಉಡುಪಿ ಜಿಲ್ಲೆಯಲ್ಲಿ ಇನ್ನೆರಡು ದಿನ ಆರೆಂಜ್ ಅಲರ್ಟ್ ಅನ್ನು ಘೋಷಣೆ ಮಾಡಲಾಗಿದೆ. ಬೈಂದೂರು ನದಿಗಳ ಅಬ್ಬರಕ್ಕೆ ಅಲ್ಲಿರುವಂತಹ ಗ್ರಾಮಗಳು ಜಲಾವೃತವಾಗಿದೆ. ಭಾರೀ ಮಳೆಗೆ ನೂರಾರು ಎಕರೆಯ ಗದ್ದೆ, ತೋಟ ಸಂಪೂರ್ಣವಾಗಿ ಜಲಾವೃತವಾಗಿದೆ. ಈಗ ಬೈಂದೂರಿನ ಕೆಲವು ಗ್ರಾಮಗಳಲ್ಲಿ ಪರಿಸ್ಥಿತಿ ಹೆಂಗಾಗ್ಬಿಟ್ಟಿದೆ ಅಂದರೆ ಸಂಪೂರ್ಣವಾಗಿ ಪ್ರವಾಹದ ಸಿಚುವೇಶನ್ ಕ್ರಿಯೇಟ್ ಆಗಿಬಿಟ್ಟಿದೆ. ಬೋಟ್ನಲ್ಲಿ ಓಡಾಡಬೇಕಾದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ನಡುಗಡ್ಡೆಯಲ್ಲಿ ಸಿಲುಕಿಕೊಂಡವರನ್ನು ಬೋಟ್ ಮೂಲಕ ರಕ್ಷಿಸುವಂತಹ ಕೆಲಸ ಕೂಡ ಅಲ್ಲಿ ಆಗ್ತಾ ಇರುವಂಥದ್ದು. ಹೇಗೆ ಸಾಗ್ತಾ ಇದೆ ಆ ಕಾರ್ಯಾಚರಣೆ ಅನ್ನೋದನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ಈ ಭಾಗ ಏನಿದೆ ಈಗ ನೀವು ನೋಡ್ತಾ ಇರುವಂಥದ್ದು, ಇದು ಜನವಸತಿ ಪ್ರದೇಶ. ಪ್ರತಿನಿತ್ಯ ಜನ ಒಂದು ಕಡೆಯಿಂದ ಮತ್ತೊಂದು ಕಡೆ ಹೋಗ್ತಾ ಇದ್ರು. ಅಲ್ಲಿ ತೋಟಗಳಿತ್ತು, ಜಮೀನುಗಳಿತ್ತು, ಪ್ರತಿನಿತ್ಯ ಕೆಲಸ ಮಾಡ್ತಾ ಇದ್ದಂತಹ ಜಾಗ ಈಗ ಸಂಪೂರ್ಣವಾಗಿ ಮಳೆ ನೀರು ಆವರಿಸ್ಕೊಂಡಿದೆ. ಎಲ್ಲಿ ಕಣ್ಣು ಹಾಯಿಸಿದ್ರು ಕೂಡ ಬರೀ ನೀರೇ ಕಾಣಿಸ್ತಾ ಇದೆ. ಯಾವ ಪ್ರಮಾಣದಲ್ಲಿ ನೀರಿದೆ ಅನ್ನೋದನ್ನು ಕೂಡ ಗಮನಿಸ್ತಾ ಇದ್ದೀರಿ. ಉಡುಪಿ ಜಿಲ್ಲೆಯಾದ್ಯಂತ ಧಾರಾಕಾರವಾಗಿ ಮಳೆಯಾಗಿದೆ. ಪ್ರಮುಖವಾಗಿ ಜಿಲ್ಲೆಯಲ್ಲಿ ಮಾತ್ರ ಅಲ್ಲದೆ ಪಶ್ಚಿಮ ಘಟ್ಟದ ತಪ್ಪಲು ಸುತ್ತಮುತ್ತಲಿನ ಜಿಲ್ಲೆಯಲ್ಲೂ ಕೂಡ ಧಾರಾಕಾರವಾಗಿ ಮಳೆ ಬಿದ್ದಿರೋದ್ರಿಂದ ಆ ಎಲ್ಲ ನೀರು ನದಿಯ ಪಾತ್ರಗಳಲ್ಲಿ ತುಂಬಿ ಹರಿತಾ ಇರೋದ್ರಿಂದಾಗಿ ಬೈಂದೂರು ತಾಲೂಕಿನಲ್ಲಿ ವಿಪರೀತ ನೆರೆಯ ವಾತಾವರಣ ಕೆಲವು ಕಡೆ ಕಂಡುಬಂದಿರುವಂಥದ್ದು. ವರ್ಷಕ್ಕೆ ಒಂದು ಬಾರಿ ಸಾಲ್ಬುಡ, ನಾವುಂದ ಭಾಗದಲ್ಲಿ ನೆರೆಯ ವಾತಾವರಣ ಸೃಷ್ಟಿಯಾಗ್ತದೆ. ಈ ಬಾರಿ ಕೂಡ ಹಳಗೇರಿ ಅನ್ನುವಂಥ ಪ್ರದೇಶಗಳಲ್ಲಿ 8-10 ಮನೆಗಳಿಗೆ ನೀರು ನುಗ್ಗಿರುವಂಥ ದೃಶ್ಯಗಳನ್ನು ದಾಖಲಾಗಿರುವಂಥದ್ದು. ಪ್ರಮುಖವಾಗಿ ನೀರಿನ ಮಟ್ಟ ಹೆಚ್ಚಾದರೆ ಅಲ್ಲಿ ಜನರಿಗೆ ಸಮಸ್ಯೆ ಆಗ್ತದೆ ಅನ್ನುವಂಥ ಹಿನ್ನೆಲೆಯಲ್ಲಿ ಕಾಳಜಿ ಕೇಂದ್ರಗಳನ್ನು ತೆಗೆಯುವ ಹಿನ್ನೆಲೆಯಲ್ಲಿ ಕೂಡ ಮಾತುಕತೆಯನ್ನು ತಹಶೀಲ್ದಾರರು ಮತ್ತು ಶಾಸಕ ಗುರುರಾಜ್ ಗಂಟಿಹೊಳೆ ಮಾಡಿರುವಂಥದ್ದು. ಪ್ರಮುಖವಾಗಿ ಬೈಂದೂರು ಭಾಗಗಳಲ್ಲಿ ಹರಿಯುವಂಥ ಕುಬ್ಜಾ, ಚಕ್ರ ನದಿಗಳು ತುಂಬಿ ಹರಿಯುವುದರಿಂದ ಸುತ್ತಮುತ್ತಲ ದೇವಸ್ಥಾನಗಳಿಗೂ ನೀರು ಬಂದಿದೆ. ಒಂದು ಮಾರಣಕಟ್ಟೆ ಬ್ರಹ್ಮಲಿಂಗೇಶ್ವರ ದೇವಸ್ಥಾನ ಮತ್ತು ಕಮಲಶಿಲೆ ಬ್ರಾಹ್ಮಿ ದುರ್ಗಾಪರಮೇಶ್ವರಿ ದೇವಸ್ಥಾನಕ್ಕೂ ನೀರು ಬಂದಿರುವಂತಹ ಘಟನೆಗಳು ನಡೆದಿರುವಂಥದ್ದು. ಪ್ರಮುಖವಾಗಿ ಬೈಂದೂರು ತಾಲೂಕಿನಲ್ಲಿ ನೆರೆಯ ವಾತಾವರಣ ಸೃಷ್ಟಿಯಾಗಬೇಕಾದ್ರೆ ಚಿಕ್ಕಮಗಳೂರು, ಶಿವಮೊಗ್ಗ ಭಾಗದಲ್ಲಿ ಭಾರೀ ಮಳೆ ಬೀಳಬೇಕು ಮತ್ತು ಉತ್ತರ ಕನ್ನಡ ಜಿಲ್ಲೆಯ ಗಡಿ ಭಾಗದಲ್ಲಿ ಮಳೆ ಬಿದ್ದಂಥ ಸಂದರ್ಭದಲ್ಲಿ ಗದ್ದೆಗಳೆಲ್ಲ ಜಲಾವೃತ ಆಗಿರುವಂಥದ್ದು. ಕಳೆದ ಬಾರಿ ಕೂಡ ಇಲ್ಲಿಂದ 8-10 ಮನೆಯವರನ್ನು ಎತ್ತರ ಪ್ರದೇಶಕ್ಕೆ ಶಿಫ್ಟ್ ಮಾಡುವಂಥ ಪ್ರಕ್ರಿಯೆಗಳು ನಡೆದಿತ್ತು. ಇವತ್ತು ಕೂಡ ವಿಪರೀತವಾದ ಮಳೆ ಮುಂದುವರೆದರೆ ಶಿಫ್ಟ್ ಆಗೋದಕ್ಕೆ ಸಿದ್ಧ ಆಗಬೇಕು ಅನ್ನುವಂಥ ಒಂದು ಸೂಚನೆಯನ್ನು ಅಧಿಕಾರಿಗಳು ಮತ್ತು ಜಿಲ್ಲಾಡಳಿತ ಕೊಟ್ಟಿರುವಂಥದ್ದು. ನೂರಾರು ಎಕರೆ ಎಲ್ಲೆಲ್ಲಿ ನಾಟಿ ಮತ್ತು ಬಿತ್ತನೆಯನ್ನು ಮಾಡಿದರು ಅವೆಲ್ಲವೂ ಕೂಡ ಜಲಾವೃತ ಆಗಿರುವಂಥ ದೃಶ್ಯಗಳನ್ನು ನಾವು ನೋಡ್ತಾ ಇದ್ದೇವೆ. ಹಾಗಾಗಿ ಜಿಲ್ಲೆಯಲ್ಲಿ ಕೊಂಚ ಮಳೆ ಇಳಿಮುಖ ಆಗಿದೆ. ಮುಂದಿನ 2 ದಿವಸ ಆರೆಂಜ್ ಅಲರ್ಟನ್ನು ಜಿಲ್ಲೆಯಲ್ಲಿ ಘೋಷಣೆ ಮಾಡಿರುವಂಥದ್ದು. ಹಾಗಾಗಿ ಜನ ಬಹಳಷ್ಟು ಎಚ್ಚರಿಕೆಯಿಂದ ಇರಬೇಕು ಅನ್ನುವಂಥ ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ಜಿಲ್ಲೆಯಲ್ಲಿ ಶಾಲೆಗಳಿಗೆ ಕಳೆದ 3-4 ದಿವಸಗಳಿಂದ ನಿರಂತರವಾಗಿ ರಜೆಯನ್ನು ವಿಸ್ತರಣೆ ಮಾಡಲಾಗಿದೆ ಮತ್ತು ಎಲ್ಲೆಲ್ಲಿ ಯಾವ ಭಾಗಗಳಲ್ಲಿ ಗ್ರಾಮೀಣ ಭಾಗಗಳಲ್ಲಿ ಹೆಚ್ಚಿನ ಮಳೆ ಬೀಳ್ತದೆ ಆ ಭಾಗಗಳಲ್ಲಿ ರಜೆಯನ್ನು ಕೊಡಬಹುದು ಅಂತೇಳಿ ಜಿಲ್ಲಾಧಿಕಾರಿಗಳು ತಹಶೀಲ್ದಾರ್ಗೆ BOಗೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಮುಂದಿನ 2 ದಿವಸ ಜಿಲ್ಲೆಯಲ್ಲಿ ಆರೆಂಜ್ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಕ್ಯಾಮರಾ ಪರ್ಸನ್ ಚೇತನ್ ಜೊತೆ ದೀಪಕ್ ಜೈನ್, ಪಬ್ಲಿಕ್ ಟಿವಿ, ಉಡುಪಿ.